ಕೃಷ್ಣ ಮತ್ತು ಅರಿಷ್ಟಾಸುರ. ಪೂತನ ವಧೆಯ ಸುದ್ದಿ ಕಂಸನಿಗೆ ತಲುಪಿತು. ಹಾಗೂ ಕೃಷ್ಣ ತನ್ನ ಸಹೋದರಿಯ ಮಗನೆಂದು ಕಂಸನಿಗೆ ಅರಿವಾಯಿತು. ಆಗ ಅರಿಷ್ಟಾಸುರನ ಸಹಾಯವನ್ನು ಕೋರಿದನು. ಅರಿಷ್ಟಾಸುರನು ಗೂಳಿಯಾಗಿ ಮಾರ್ಪಡುವ ವಿಶೇಷ ಶಕ್ತಿಯನ್ನು ಹೊಂದಿದ್ದನು. ಕಂಸನ ಆಜ್ಞೆಯ ಮೇರೆಗೆ ಅರಿಷ್ಟಾಸುರನು ಗೋಕುಲದ ಕಡೆಗೆ ಪ್ರಯಾಣ ಬೆಳೆಸಿದನು. ಕೃಷ್ಣನು ಹೇಗಿದ್ದಾನೆಂದು ತಿಳಿಯದ ಕಾರಣ ಹುಡುಕುವುದು ಹೇಗೆಂದು ಯೋಚಿಸಿದನು. ಹಾಗಾಗಿ ಗೋಕುಲಕ್ಕೆ ಬಂದ ತಕ್ಷಣ ಕೃಷ್ಣನ ಗಮನ ಸೆಳೆಯಲು ಇಡೀ ಊರಿನಲ್ಲಿ ಕೋಲಾಹಲ ಎಬ್ಬಿಸಿದನು. ಕೋಲಾಹಲ ಕೇಳಿ ಕೃಷ್ಣ ಬಂದೇ ಬರುತ್ತಾನೆಂದು ಅರಿಷ್ಟಾಸುರನ ಯೋಜನೆಯಾಗಿತ್ತು. ಅವನ ಯೋಜನೆಯಂತೆಯೇ ಮರಗಿಡಗಳನ್ನು ಮನೆಗಳನ್ನು ನೆಲಕ್ಕೆ ಉರುಳಿಸಿದನು. ಜನರನ್ನು ಹಾಗೂ ಜಾನುವಾರುಗಳನ್ನು ಅವನು ಬೆದರಿಸಿದನು. ಆಕ್ರಂದನವು ಮುಗಿಲು ಮುಟ್ಟಿತು. ಕೃಷ್ಣನು ತನ್ನ ಗೆಳೆಯರ ಜೊತೆ ಕಾಡಿನಲ್ಲಿ ಆಟವಾಡುತ್ತಿದ್ದಾಗ ಜನರ ಆಕ್ರಂದನ ಕೇಳಿಸಿತು. ಕೃಷ್ಣನು ಧಾವಿಸಿ ಬಂದನು. ಗೆಳೆಯರು ಬಚ್ಚಿಟ್ಟುಕೊಳ್ಳಲು ಒತ್ತಾಯಿಸಿದರು. ಆದರೆ ಕೃಷ್ಣನು ಅವರ ಮಾತು ಕೇಳಲಿಲ್ಲ. ಗೂಳಿಯ ಕಡೆಗೆ ಸಾಗಿ ಸವಾಲೆಸೆದನು. ಹೇ ನರಾಂತಕನೇ, ಬಲಹೀನ ಹಾಗೂ ಅಮಾಯಕ ಜನರ ಮೇಲೆ ದಾಳಿ ಮಾಡುತ್ತಿರುವೆಯಾ? ದಾಳಿ ಮಾಡುವುದಾದರೆ ನನ್ನ ಮೇಲೆಯೇ ಮಾಡು. ಕೃಷ್ಣನ ಈ ಧೈರ್ಯ ಕಂಡು ಅರಿಷ್ಟಾಸುರ ಕುಪಿತಗೊಂಡನು. ಕೃಷ್ಣನ ಕಡೆಗೆ ಧಾವಿಸಿ ಬಂದನು. ಆದರೆ ಕೃಷ್ಣ ಅವನ ಕೊಂಬುಗಳನ್ನು ಹಿಡಿದು 18 ಹೆಜ್ಜೆಗಳಷ್ಟು ಹಿಂದಕ್ಕೆ ತಳ್ಳಿದನು. 2 ಮದಗಜಗಳು ಎದುರಿಗೆ ಬಂದಂತೆ ಕಾಳಗ ನಡೆಸಿದರು. ಒಬ್ಬ ಚಿಕ್ಕ ಬಾಲಕನು ತನ್ನ ಮೇಲೆ ಇಷ್ಟು ದಾಳಿ ಮಾಡಿದ್ದನ್ನು ಕಂಡು ಅರಿಷ್ಟಾಸುರ ಮತ್ತಷ್ಟು ಕುಪಿತಗೊಂಡನು. ಆದರೆ ಈ ಬಾರಿ ಕೃಷ್ಣನು ಒಂದು ಕೊಂಬನ್ನು ಹಿಡಿದು ಸಲೀಸಾಗಿ ಮೇಲಕ್ಕೆ ಎತ್ತಿ ಗಾಳಿಯಲ್ಲಿ ಗಿರಗಿರನೆ ತಿರುಗಿಸಿ ಶ್ರಮವಿಲ್ಲದೆ ನೆಲಕ್ಕುರುಳಿಸಿದನು. ಅರಿಷ್ಟಾಸುರನ ವಧೆಯಾಯಿತು. ನಂತರ ನಡೆದ ಘಟನೆ ಎಲ್ಲರಿಗೂ ಅಚ್ಚರಿ ಮೂಡಿಸಿತು, ಕೃಷ್ಣನಿಗೂ ಕೂಡ. ಎಲ್ಲರೂ ನೋಡುತ್ತಿದ್ದಾಗಲೇ ಗೂಳಿಯ ದೇಹದಿಂದ ಚೈತನ್ಯ ಮೂಡಿ ಕೃಷ್ಣನಿಗೆ ನಮಿಸುತ್ತಾ ಭಕ್ತಿಭಾವದಿಂದ ಕೃಷ್ಣನಿಗೆ ಹೀಗೆ ಹೇಳಿತು. ಭಗವಂತ, ನಾನು ವರತಂತು. ಬೃಹಸ್ಪತಿಯ ಶಾಪದಿಂದ ನಾನು ಅರಿಷ್ಟಾಸುರನಾಗಿದ್ದೆ. ಅರಿಷ್ಟಾಸುರನ ವಧೆ ಮಾಡಿ ನನ್ನನ್ನು ಈ ಶಾಪದಿಂದ ಮುಕ್ತಿಗೊಳಿಸಿರುವೆ. ಈಗ ನಾನು ನನ್ನ ಲೋಕಕ್ಕೆ ನೆಮ್ಮದಿಯಿಂದ ತೆರಳಬಹುದು. ಹೀಗೆ ಅರಿಷ್ಟಾಸುರ ಮುಕ್ತಿ ಪಡೆಯಲು ಕೃಷ್ಣ ಕೃಪೆ ಮಾಡಿದನು. ಹಾಗೆ ಮತ್ತೊಮ್ಮೆ ಕಂಸನ ದುಷ್ಟ ಯೋಜನೆಯನ್ನು ವಿಫಲಗೊಳಿಸಿದನು.